ನಮ್ಮ ಹೆಸರು ವೆಂಕಟೇಶ್ ಮೂರ್ತಿ ಅಂತ. ನಮ್ಮ ಊರು ದನಮಟ್ನಹಳ್ಳಿ, ಕೋಲಾರ ತಾಲೂಕು, ವೇಮಗಲ್ ಹೋಬಳಿ. ನಮ್ಮ ಪುರಾತನ ಕಾಲದಿಂದ ಅಂದರೆ ನಮ್ಮ ತಂದೆ, ನಮ್ಮ ತಾತ ಅವರು ಈ ಪಾರಂಪರಿಕ ಆಯುರ್ವೇದ ಅಂತಂದರೆ ಈ ಗಿಡಮೂಲಿಕೆಗಳನ್ನು ತಂದು ಎಷ್ಟೋ ಕಾಯಿಲೆಗಳು ಅಂದರೆ ಸುಮಾರು ಕಾಯಿಲೆಗಳಿಗೆ ಗಿಡಮೂಲಿಕೆಗಳ ಔಷಧಿಗಳನ್ನು ಕೊಟ್ಟು ಗುಣಪಡಿಸ್ತಾಯಿದ್ರು. ಸುಮಾರು ಜನಕ್ಕೆ ವಾಸಿ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ತಾತನವರಾದ ತಿಮ್ಮಣ್ಣನವರು ಆ ಒಂದು ಪದ್ಧತಿಯನ್ನು ಮಾಡ್ತಾಯಿದ್ರು. ಅದೇ ರೀತಿಯಾಗಿ ನಮ್ಮ ತಂದೆ ಬಂದು ರಾಮಕೃಷ್ಣಪ್ಪ ಅಂತ, ಅವರು ಅವ್ರ ಹತ್ರ ವಿದ್ಯೆಯನ್ನು ಕಲ್ತ್ಕೊಂಡು ಸುಮಾರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ಗಿಡಮೂಲಿಕೆಗಳನ್ನು ಸಂಶೋಧನೆ ಮಾಡಿ ಅದನ್ನು ಈ ಸುಮಾರು ಅಂದರೆ ಚರ್ಮ ರೋಗಗಳು, ಗಾಯಗಳು ಮತ್ತು ಚರ್ಮ ರೋಗಗಳಂದರೆ ಎಲ್ಲ ಅಲರ್ಜಿ ಅಂತಾರಲ್ಲ, ಅದೆಲ್ಲ ಪೂರ್ತಿ ಬಾಡಿಗೆ ಏನೇನು ಸ್ಕಿನ್ ಪ್ರಾಬ್ಲಮ್ ಆಗುತ್ತೋ ಅದನ್ನೆಲ್ಲ ವಾಸಿ ಮಾಡಿದ್ದಾರೆ. ಆಮೇಲೆ ಕಾಲು ನೋವುಗಳು, ಮಂಡಿ ನೋವು ಮತ್ತು ಪೈಲ್ಸು ಅಂದರೆ ಮೂಲವ್ಯಾಧಿ ಅಂತಾರೆ ಕನ್ನಡದಲ್ಲಿ, ಮೂಲವ್ಯಾಧಿ. ಆಮೇಲೆ ಹೆಣ್ಮಕ್ಳಿಗೆ ಬರುವಂಥ ಕಾಯಿಲೆಗಳು ಅಂದರೆ ಈ ಬಿಳಿ ಸೆರಗು ಅಂತಂದರೆ ವೈಟ್ ಹೋಗ್ತದೆ, ಅದನ್ನು ವಾಸಿ ಮಾಡ್ತೀವಿ. ಆಮೇಲೆ ಮುಟ್ಟಾದಾಗ ಅವರು ಹೊರಗಡೆ ಆಗಿ ಮುಟ್ಟಾದಾಗ ಹೊಟ್ಟೆ ನೋವು ಬರುತ್ತೆ, ಅದಕ್ಕೂ ವಾಸಿ ಮಾಡ್ತೀವಿ. ಆಮೇಲೆ ಕೆಂಪು ಅಂತ ಹೋಗುತ್ತೆ, ಮತ್ತು ಆ ಡೇಟ್ ಪ್ರಾಬ್ಲಮ್ಮು ಅಂದರೆ ಸರಿಯಾಗಿ ಡೇಟು ಆಗದಿದ್ದಂಥ ಸಮಯದಲ್ಲಿ ಅದಕ್ಕೂ ಸಹ ನಮ್ಮ ಗಿಡಮೂಲಿಕೆಗಳ ಔಷಧಿಗಳನ್ನು ಕೊಟ್ಟು ಗುಣಪಡಿಸ್ತಾಯಿದ್ರು. ಅದನ್ನು ನಮ್ಮ ತಂದೆಯವರಿಂದ ನಾನು ಕಲ್ತ್ಕೊಂಡೆ. ಅವರು ಸಾವಿರಾರು ಸಂಖ್ಯೆಯಲ್ಲಿ, ಒಬ್ಬರು ಇಬ್ಬರಲ್ಲ, ಅದು ಲೀಸ್ಟೇ ಇದೆ, ಸುಮಾರು ಕೋಟ್ಯಾಂತರ ಜನಕ್ಕೆ ಸುಮಾರು ವರ್ಷಗಳಿಂದ ಮಾಡಿ ನಾವೆಲ್ಲಿ ಹೋಗೋದಿಲ್ಲ, ಬೇರೆ ಕಡೆ ಎಲ್ಲಿ ಹೋಗಿ ನೋಡೋವಂಥದ್ದಿಲ್ಲ, ನಮ್ಮನ್ನೇ ಹುಡ್ಕೊಂಡು ಬರ್ತಾರೆ. ಇಲ್ಲಿಗೆ ಬಂದು ನಮ್ಮ ಹತ್ರ ಆ ಒಂದು ಇದನ್ನು ನಮ್ಮದು ಏನು ಪದ್ಧತಿ ಇದೆ, ನಾಟಿ ವೈದ್ಯ ಪದ್ಧತಿ, ಅದನ್ನು ತಗೊಂಡು ಈ ಸಾವಿರಾರು ಸಂಖ್ಯೆಯಲ್ಲಿ ವಾಸಿಯಾಗಿದ್ದಾರೆ. ಕಾಲು ತೆಗಿಬೇಕು ಅಂತ ಅಂದವ್ರನ್ನು ಕೂಡ ನಾವಿಲ್ಲಿ ವಾಸಿ ಮಾಡಿದ್ದೀವಿ. ಈ ಒಂದು ನಮ್ಮ ಔಷಧಿ ಗುಣ ಆಗಿದೆ. ಔಷಧಿ ಗುಣದಿಂದ ಸುಮಾರು ಜನಕ್ಕೆ ವಾಸಿ ಮಾಡಿದ್ದೀವಿ. ಅಂದರೆ ಈ ಕೆಲವೆಲ್ಲ ಎಷ್ಟೋ ಕಾಯಿಲೆಗಳು ನಮಗೆ ಗೊತ್ತಿಲ್ಲ, ಅಂದರೆ ಬೇರೆಯವ್ರಿಗೆ ಗೊತ್ತಿಲ್ಲ. ಸಣ್ಣ ಒಂದು ಗಿಡಮೂಲಿಕೆಯಿಂದ ಹೋಗ್ತದೆ, ಸಣ್ಣ ಒಂದು ಗಿಡಮೂಲಿಕೆಯಿಂದ ಹೋಗ್ತದೆ. ಸುಮಾರು ಹಲವಾರು ಗಿಡಮೂಲಿಕೆಗಳಿದ್ದಾವೆ. ಆ ಗಿಡಮೂಲಿಕೆಗಳನ್ನು ಆಮೇಲೆ ಹೆಸರುಗಳನ್ನು ನಾನು ಬೇಕಾದ್ರೆ ಹೇಳ್ತೀನಿ. ಒಂದು 5 ಗಿಡಮೂಲಿಕೆಗಳನ್ನು ನಿಮ್ಮ ಮುಂದೆ ಹೇಳ್ತೀನಿ.